ನೀನ್ ನನ್ನ ಮಗ ಸೀನು ಅಲ್ಲ ಅಲ್ವಾ? ನಾನು ನಿನ್ನ ಅಮ್ಮ ಅಂತ ಕರೆದ್ರೆ ನೀನ್ ನನ್ನ ಸ್ವಂತ ತಾಯಿ ಆಗೋಗ್ತೀಯ ಏನು? ಇಲ್ಲಪ್ಪ, ಹಾಗಲ್ಲ. ಇದೇ ಬಣ್ಣದ ಶರ್ಟ್ ಹಾಕೊಂಡು ನನ್ ಮಗ ಆಫೀಸಿಗೆ ಹೋದ. ಅವನೇನ್ ಇಲ್ಲಿ ಅಂತ ಅನ್ಕೊಂಡೆ. ಈ ಕಲರ್ ಶರ್ಟ್ ಹಾಕೊಂಡಿರೋ ಎಲ್ರು ನಿನ್ ಮಗ ಆಗೋದ್ರೆ ರೆಡ್ ಕಲರ್ ಶರ್ಟ್ ಹಾಕೊಂಡಿರೋರೆಲ್ಲ ನಿನ್ ಮಕ್ಕಳಾಗೋಯ್ತಾರ? ನನ್ ಮಗನೇ, ಏನೋ ಮಾತಾಡ್ತಾ ಇದ್ಯಾ? ಹೋಗ ಆ ಕಡೆ. ಅಷ್ಟಕ್ಕೂ ನನ್ ಮಗ ಯಾಕೋ ಎಲ್ಲಿರ್ತಾನೆ? ಆಫೀಸಲ್ಲಿ ಎಸಿ ರೂಮಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಇಟ್ಕೊಂಡು ಹಾರ್ಮೋನಿಯಂ ಬಾರಿಸ್ತಿರ್ತಾನೆ. ಆ ಟ್ಯಾಲೆಂಟ್ ಬೇರೆ ಆಯ್ತಾ? ಮತ್ತೆ ನಿನ್ ತರ ಏನಾದ್ರೂ ರೋಡ್ ಅಲ್ಲಿ ಪಾಂಪ್ಲೆಟ್ ಹಂಚ್ಕೊಂಡ್ ತಿರುಗ್ತಾನೆ ಅನ್ಕೊಂಡಿದ್ಯಾ? ಹೋಗ ಆ ಕಡೆ. ಅಮ್ಮ, ಇದು ನಿಮ್ ಮನೆ ಅಲ್ಲ, ರೋಡು. ಹೋಗ್ಬೇಕಾಗಿರೋದು ನೀವು. ಹೋಗದೆ ಇಲ್ಲೇ ಇರ್ತೀನಿ ಮತ್ತೆ. ಹೋಗ. ಸುಮ್ನೆ ಇವನನ್ನ ಮಾತಾಡ್ಸ್ದೆ. ಅಮ್ಮ, ಸದ್ಯ ಬದುಕೊಂಡೆ. ಬ್ರದರ್, ಥ್ಯಾಂಕ್ಸ್ ಬ್ರದರ್. ಬ್ರದರ್, ಈ ಪಾಂಪ್ಲೆಟ್ಗಳನ್ನ ಹಂಚೋದ್ರ ಮಧ್ಯೆ ನಿಮ್ಮಮ್ಮ ಎಗರಾಡೋದ್ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಗಯ್ಯಾಳಿ ಗಂಗಮ್ಮನ್ ತರ ಇದಾರೆ. ಗಂಗಮ್ಮ ಅಲ್ಲ, ಪದ್ಮಾವತಿ ನಮ್ಮಮ್ಮನ ಹೆಸರು. ಒಳ್ಳೆ ಹೆಸರು. ಬ್ರದರ್, ಪಾಂಪ್ಲೆಟ್ ಹಂಚಾಯ್ತು, ದುಡ್ಡು. ಒಂದ್ ನಿಮಿಷ ಕೊಡ್ತೀನಿ ತಡಿ. ಕೊಡ್ತಿದ್ದೀನಿ, ತಗೋ. 1,500,000. $10,000 ಹಂಚಿದ್ದಕ್ಕೆ 1,500,000 ಕೊಟ್ಟೆ. ನಾಳೆ 1,00,000 ಹಂಚ್ತೀನಿ. ಎಷ್ಟು ಕೊಡ್ತೀಯಾ? ಏನ್ ಬ್ರದರ್, ಇದ್ ನಮ್ ಕೈಲೇ ಆಗ್ತಿಲ್ಲ, ನೀನ್ ಹೇಗ್ ಮಾಡ್ತೀಯಾ? ಮಾಡ್ತೀನಿ, ಎಷ್ಟೇ ಕಷ್ಟ ಆದ್ರೂ ಮಾಡ್ತೀನಿ. ಏನಕ್ ಮಾಡ್ತಿದ್ಯಾ ಬ್ರದರ್? ನನ್ನ ಆದ್ಯನ್ಗೋಸ್ಕರ. ಓ, ಲವರಾ? ನನ್ನ ಹೆಂಡತಿ. ನೀನೊಂಥರ ಹೆಂಡತಿನ ತುಂಬಾ ಪ್ರೀತಿಸೋ ಪುರುಷೋತ್ತಮನ್ ತರ ಇದ್ಯಾ. ಹ್ಯಾಟ್ಸ್ ಆಫ್ ಬ್ರದರ್. ನೀನ್ ಹೀಗೆ ಕಷ್ಟ ಪಡ್ತಿದ್ರೆ ನಮ್ಗೆ ಅಯ್ಯೋ ಅನಿಸ್ತಿದೆ. ಈ ಕೆಲ್ಸನೇ ಅಲ್ಲ, ನನಗೆ ಗೊತ್ತಿರೋ ಕೆಲ್ಸಗಳು, ನನ್ ತನಕ ಬರೋ ಕೆಲ್ಸಗಳನ್ನ ನಾನು ನಿನಗೆ ಹೇಳ್ತೀನಿ. ಸಂಪಾದನೆ ಮಾಡ್ಕೋ. ಇದನ್ನು ಹಂಚ್ಬಿಡು. ಈ 500 ರೂಪಾಯಿನೂ ತಗೋ. ಥ್ಯಾಂಕ್ಸ್ ಬ್ರದರ್. ನನ್ ಶರ್ಟ್ ಕೊಟ್ರೆ. ಇದೊಂದಿದೆ ಅಲ್ವಾ? ಸರಿ ಬಾ, ನಾನು ಕೊಡ್ತೀನಿ. ಸಾರಿ ರಾಜಿ, ಸಾರಿ. ಏನಾಗಿದೆ ನಿಮ್ಗೆ? ನೀನೇನು ಅಂತ ಅರ್ಥ ಆಗ್ತಿದೆ ರಾಜಿ. ಏನ್ ಅರ್ಥ ಆಗ್ತಿದೆ? ನಾನು ಈ ಮ್ಯಾಚ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನೀನ್ ಮಾಡಿದ್ ಸರಿ ಇಲ್ಲ ಅಂತ ನಿನ್ ಮೇಲೆ ತಪ್ಪಾಗಿ ಅರ್ಥ ಮಾಡ್ಕೊಂಡು ನಿನ್ ಮೇಲೆ ಕೋಪ ಮಾಡ್ಕೊಂಡೆ. ಆದ್ರೆ ನಿನ್ ಹಾರ್ಟಲ್ಲಿ ನಾನಿದ್ದೀನಿ. ನಿನ್ ಪ್ರಾಣ ಬಿಟ್ರು ನನ್ನ ಮರೆಯಲ್ಲ ಅಲ್ವಾ? ಅರೆ, ಇದನ್ಯಾಕೆ ನಾನು ಯೋಚನೆ ಮಾಡಿಲ್ಲ ಅಂತ ಇವಾಗ ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ. ನಿನ್ನ ಆಟದ ಮೇಲೆ ನಿನ್ಗೆ ಎಷ್ಟು ನಂಬಿಕೆ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನನ್ನ ಮೇಲೆ ಪಂದ್ಯ ಕಟ್ಟಿದೆ. ಈ ಪಂದ್ಯದಲ್ಲಿ ನಿನ್ನ ನಿರ್ಣಯ ನಾನು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ನಿನ್ನ ಟ್ಯಾಲೆಂಟ್ನ ನಾನು ನಂಬೋದಿಲ್ಲ. ನನ್ನ ಪ್ರೀತಿನೇ ಗೆದ್ದೋಳು ನೀನು. ಇದನ್ನ ನೀನು ಉಳಿಸ್ಕೊಳ್ಳೋದಿಲ್ವಾ ಹೇಳು? ನೀನ್ ಗ್ಯಾರಂಟಿ ಗೆಲ್ತೀಯ ರಾಜಿ, ನೀನ್ ಗೆಲ್ತೀಯ. ನಿನ್ನ ಎನ್ಕರೇಜ್ ಮಾಡಕ್ ಬರೀ ಈ ಮಾತು ಹೇಳ್ತಿಲ್ಲ, ಆಗೋದನ್ನೇ ಹೇಳ್ತಾ ಇರೋದು. ಅಯ್ಯೋ 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 ರಾಜಿ, ರಾಜಿ, ಅಯ್ಯೋ ರಾಜಿ, ಕಾಲು ಕಾಲು, ರಾಜಿ, ರಾಜಿ, ಕಾಲು ಕಾಲು ಕಾಲು, ರಾಜಿ, ರಾಜಿ, ಕಾಲು ಅಂತಿದ್ದೀರಲ್ಲ? ನನ್ ಕಾಲು, ನನ್ ಕಾಲು, ನಂದು ರಾಜಿ. ಅಯ್ಯೋ ಸರ್, ಸಾರಿ ಸರ್, ಸಾರಿ ಸರ್, ಸಾರಿ ಸಾರಿ. ನಿಮ್ಮಮ್ಮ ಕರ್ಕೊಂಡು ಬಾ ಅಂತ ಹೇಳಿದ್ರ? ನನ್ನ ಹೆಂಡತಿನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಕೆ ಅವ್ರ ಪರ್ಮಿಷನ್ ಯಾಕೆ? ನಿನ್ ಹೆಂಡತಿನ ಕರ್ಕೊಂಡು ಹೋಗೋದಕ್ಕೆ ನಿನಗೆ ನಿನ್ ತಂದೆ ತಾಯಿ ಪರ್ಮಿಷನ್ ಬೇಕಾಗದೆ ಇರ್ಬೋದು, ಆದ್ರೆ ನಿಮ್ಮನೆ ಕರ್ಕೊಂಡು ಹೋಗೋದಕ್ಕೆ ಮಾತ್ರ ಅವ್ರ ಪರ್ಮಿಷನ್ ಬೇಕಾಗುತ್ತಪ್ಪ. ಅರ್ಥ ಆಯ್ತು ಮಾವ. ಅಮ್ಮ ಇಲ್ಲಿಗೆ ಬಂದು ಒಡವೆ ವಾಪಸ್ ಕೊಟ್ಟು ರಾಜಿ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೋಗಿದ್ದಾರೆ. ಅದು ತಪ್ಪೆ, ತುಂಬಾ ದೊಡ್ಡ ತಪ್ಪು. ಅಮ್ಮನ ಪರವಾಗಿ ನಾನೇ ಕ್ಷಮೆ ಕೇಳ್ತಾ ಇದ್ದೀನಿ. ಇಲ್ಲ ಶೌರ್ಯ, ನಿಮ್ ತಾಯಿಯವ್ರ ತಪ್ಪೇನೂ ಇಲ್ಲ. ಅವ್ರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅವರೇ ಸರಿ ಅನ್ಸುತ್ತೆ. ನನ್ ಮಗ ಚೆನ್ನಾಗಿರ್ಬೇಕು, ಅವನ್ ಜೀವನ ಚೆನ್ನಾಗಿರ್ಬೇಕು, ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು, ಯಾವ ತೊಂದರೆನೂ ಎದುರಾಗ್ದೇನೆ ಸಲೀಸಾಗಿ ಹೋಗ್ಬೇಕು ಅಂತ ಬಯಸ್ತಾರೆ.
ಅದಕ್ಕೆ ಅವ್ರ ಮನ್ಸಲ್ಲಿರೋ ಮಾತನ್ನ ತುಂಬಾ ನೋವಿಂದ ಹೇಳಿ ಎಷ್ಟು ಬೇಗ ಇಲ್ಲಿಗೆ ಬಂದಿದ್ರೋ ಅಷ್ಟೇ ಬೇಗ ಇಲ್ಲಿಂದ ವಾಪಸ್ ಹೊರಟೋದ್ರು ಕೂಡ. ಈಗ ನೀವು ನಿಮ್ ಹೆಂಡತಿ ರಾಜಿನ ಮನೆಗೆ ಕರ್ಕೊಂಡು ಹೋದ್ರೆ ಅವರು ಅತ್ತೆ ಸ್ಥಾನದಲ್ಲಿ ನಿಂತು ರಾಜಿನ ಅಲ್ಲಿ ಇಟ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅವ್ರ ನಿರ್ಧಾರದ ಮುಂದೆ ನಿಮ್ ನಿರ್ಧಾರ ಎಲ್ಲ ಸೋತೋಗಿ ನಿಮ್ಮ ಜೀವನನೇ ಹಾಳಾಗಿ ಹೋಗೋದು. ಇಂಥ ಪರಿಸ್ಥಿತಿಲಿ ನಾವು ನಮ್ಮ ರಾಜಿನಲ್ಲಿ ಕಳಿಸ್ದೆ ಹೋಗೋದು ಒಳ್ಳೇದು ಅನ್ಸುತ್ತೆ. ಹಾಗಂತ ನನ್ನ ಹೆಂಡತಿಯಿಂದ ನಾನು ದೂರ ಇರ್ಬೇಕಾ? ನಿಮ್ ತಂದೆ ತಾಯಿ ಮನ್ಸು ಬದಲಾಗೋವರೆಗೂ ಸ್ವಲ್ಪ ಕಾಯೋದಕ್ಕೆ ಹೇಳ್ತಾ ಇದೀವಿ. ಇಲ್ಲ ಮಾವ, ರಾಜಿ ವಿಷಯದಲ್ಲಿ ಅಮ್ಮ ಖುಷಿಯಾಗಿಲ್ದಿರೋದು, ಆ ಮನೇಲಿರೋದು ನನಗೂ ಇಷ್ಟ ಇಲ್ಲ. ನಾವಿಬ್ರು ಬೇರೆ ಮನೇಲಿರ್ತೀವಿ. ಸರ್, ತಪ್ಪೊಡಿ ಅಂದ್ರೆ ತಪ್ಪು. ಇಂಥ ಆಲೋಚನೆ ಬರಲೇಬಾರ್ದು. ಸೊಸೆ ಬಂದು ತಾಯಿ ಮಗನ ದೂರ ಮಾಡ್ಬಿಟ್ಲು ಅನ್ನೋ ನಿಂದನೆ ನನ್ ರಾಜಿಗೆ ಬಂದ್ಬಿಡುತ್ತೆ. ಹೆಣ್ಮಗಳು ತವ್ರ ಮನೆಯಿಂದ ಅತ್ತೆ ಮನೆಗೆ ಹೋದಾಗ ಅತ್ತೆ ಮಾವನೇ ಅಮ್ಮ ಅಪ್ಪ ಆಗ್ಬೇಕು. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ರಾಜಿ ಮೇಲೆ ಅವ್ರಿಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಬಂದ್ರೆ ಮಾತ್ರ ರಾಜಿ ಅಲ್ಲಿಗೆ ಬರೋದಕ್ಕೆ ಸಾಧ್ಯ. 4 ದಿನ ಹೋದ್ಮೇಲೆ ಅವರೇ ಒಪ್ಕೊಂತಾರ ಮಾವ, ನನ್ ನಂಬಿ. ನಿಮ್ಮೇಲೆ ನಮ್ಗೆ ನಂಬಿಕೆ ಇದೆ ಅಳಿ ಅಂದ್ರೆ, ಆದ್ರೆ ನೀವಿಬ್ರು ಒಂದಾಗಿರ್ಬೇಕು ಅನ್ನೋ ಆಲೋಚನೆ ನಿಮ್ಮ ಅಪ್ಪ ಅಮ್ಮನಿಗೂ ಕೂಡ ಇರ್ಬೇಕಲ್ವಾ? ನನ್ ಸೊಸೆ ಮನೆಗ್ ಬರ್ಬೇಕು, ಅವಳನ್ನ ನಾವು ಮನೆಗ್ ಕರ್ಕೊಂಡು ಹೋಗ್ತೀವಿ ಅಂತ ಅವರು ಮನಸಾರೆ ಕೇಳಬೇಕಪ್ಪ. ಹಾ ಕೇಳಿದ್ಮೇಲೆನೆ